ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀ ನಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾನೇ ಇಲ್ಲ. ಸಾರಿ ಫಾರ್ ದಟ್. ಬಿಕಾಸ್ ನನ್ನ ದೊಡ್ಡ ಮಗಳಿಗೆ ಜಾಂಡೀಸ್ ಆಗಿಬಿಟ್ಟಿದೆ. ಒಂದೂವರೆ ತಿಂಗಳೇ ಆಯಿತು ಅವಳಿಗೆ ಜಾಂಡೀಸ್ ಆಗಿ. ಇವಾಗ ಸ್ವಲ್ಪ ರಿಕವರ್ ಆಗಿದ್ದಾಳೆ. ಅದರಿಂದ ಸ್ವಲ್ಪ ನನಗೆ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಅವತ್ತು ಈವ್ನಿಂಗ್ ಟೈಮ್ ನನ್ನ ಹಸ್ಬೆಂಡ್ಗೂ ರಜಾ ಇದ್ದಿದ್ದರಿಂದ ಸ್ನ್ಯಾಕ್ಸ್ ಏನಾದ್ರು ಮಾಡೋಣ ಅಂಥೇಳಿ ಬರ್ಗರ್ಗೆ ರೆಡಿ ಮಾಡ್ತಾಯಿದ್ವಿ. ಅವರೇ ಟೊಮೊಟೊ ಎಲ್ಲ ಕಟ್ ಮಾಡ್ತಾಯಿದ್ರು. ಅವ್ರ ಮನೇಲಿದ್ದರೆ ಸ್ನ್ಯಾಕ್ಸ್ ಏನಾದ್ರು ಕೇಳ್ತಾನೆ ಇರ್ತಾರೆ, ಸೊ ಅವರೇ ರೆಡಿ ಮಾಡ್ತಾಯಿದ್ರು. ನಾವೇನಂದರೆ ಬರ್ಗರ್ಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲನೂ ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಬಿಕಾಸ್ ಹಸಿದಾದರೆ ಮಕ್ಕಳು ಸ್ವಲ್ಪ ಇಷ್ಟಪಟ್ಟು ತಿನ್ನಲ್ಲ ಅಂತ ಹೇಳಿ ಈ ಥರ ಮಾಡಿ ಇಟ್ಕೊಂಡಿದ್ದೀವಿ. ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿ ಈ ಥರ ಮನೇಲಿ. ಆ್ಯಂಡ್ ಒಂದು ತವಾನ ಕಾಯಕ್ಕಿಟ್ಟು ಅದ್ರ ಮೇಲೆ ತುಪ್ಪ ಹಾಕ್ತಾಯಿದ್ದಾರೆ ನನ್ನ ಹಸ್ಬೆಂಡು. ಎಣ್ಣೆಲೂ ಫ್ರೈ ಮಾಡ್ಬೋದು. ಆ್ಯಂಡ್ ತುಪ್ಪನೇ ಬೇರೆ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ನೀವು ಅದನ್ನು ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇವರ್ಲೇ ಇಟ್ಕೊಂಡು ಬನ್ನನ್ನು 2 ಭಾಗ ಮಾಡಿ ಕಟ್ ಮಾಡಿಕೊಂಡು ಮೀಡಿಯಮ್ ಫ್ಲೇವರ್ಲೇ ಇಟ್ಕೊಂಡು ಸ್ವಲ್ಪ ಅದನ್ನು ಕಾಯಕ್ಕೆ ಬಿಡಿ. ಅದೊಂದು ಸ್ವಲ್ಪ ಬ್ರೌನಿಷ್ ಟೈಪ್ ಬರಬೇಕು, ಗೋಲ್ಡ್ ಕಲರ್ ಬರಬೇಕು, ಗೋಲ್ಡ್ ಬ್ರೌನಿಷ್. ಅದು ಬಂದಮೇಲೆ ಕಟ್ ಮಾಡಿಟ್ಟಿರೋ ಟೊಮೊಟೊ ಮತ್ತು ನಾವು ಈರುಳ್ಳಿ ಏನು ಫ್ರೈ ಮಾಡಿಟ್ಟಿದ್ದೀವೋ ಅದನ್ನು ಹಾಕ್ಕೊಳ್ಳಿ. ಆ್ಯಂಡ್ ಅದು ನಮ್ಮ ಮನೇಲಿ ಚೀಸ್ ಇತ್ತು, ಸೊ ನಾವು ಚೀಸ್ ಸಹ ಆ್ಯಡ್ ಮಾಡಿದ್ದೀವಿ. ಇನ್ನೇನಿದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ಸೌತೆಕಾಯಿ ಅಥವಾ ನಿಮ್ಮ ಇಷ್ಟ ಯಾವುದೇ ಥರದ್ದಾದರೂ ತರಕಾರಿನಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ನಾವಿಲ್ಲಿ ಹುಡುಗರಿಗೆ ಏನು ಇಷ್ಟ ಆಗುತ್ತೋ ಬರೀ ಅದನ್ನು ಮಾತ್ರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇದು ಅಷ್ಟೇ ತುಂಬ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು ಟೇಸ್ಟೇ. ಮನೇಲಿ ಒಂದು ಸತಿ ಟ್ರೈ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.